ಎಲ್ಲಾರ್ಗು ನೀನ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ತಾ ಇದ್ಯಾ. ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು, ನೋಡು ಅವ್ನ್ ಗಿಫ್ಟ್ ಕೊಡ್ತಾನೆ, ನೋಡಿ ಇವಳು ಗಿಫ್ಟ್ ಕೊಡ್ತಲ್ಲ, ಅದೆಲ್ಲ ನೀನ್ ರಾಂಗ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ತಾ ಇದ್ಯಾ. ಇಟ್ಸ್ ಯೋರ್ ವಿಶ್. ಫುಲ್ ಆನ್ ಫೈರ್ ತೇಜಸ್ವಿನಿ. ಇವತ್ತು ಆ್ಯಕ್ಚುಲಿ ತೇಜಸ್ವಿನಿ ಹೆಸರಿಗೆ ಅದೇನು ಬೆಂಕಿ ಆ ಥರ ಐತೆ ಇವತ್ತು ರೋಸ್ಟು. ಇವಾಗ ನಾನೇನ ಅದನ್ನ ತಗೊಂಡೆ ಅಂತ ಇಟ್ಕೊಳ್ರಿ, 2 ಭಾಗ, ಅದು ನೆಕ್ಸ್ಟ್ ಸೆಕೆಂಡ್ 2 ಭಾಗ ಆಗೋದೈತೆ. ಇದು ಯಾಕೋ ಅದನ್ನೇ ಡ್ರ್ಯಾಗ್ ಮಾಡ್ತಾನೆ, ಅದಕ್ಕೆ ತುಪ್ಪ ಮಾಡ್ಕೊಂಡ. ಮತ್ತೆ ಇನ್ನೇಂತಕ್ಕೆ ಮಾಡ್ಕೊಂಡಿದ್ದೆ, ಅದಕ್ಕೆ ತಾನೆ. ವೆಲ್ಕಮ್ ಟು ಅವರ್ ವ್ಲಾಗ್ ಜದ್ದಿ. ಹೌ ಆರ್ ಯು ಫೀಲಿಂಗ್ ಟುಡೇ? ಹೇಗಿದ್ದೀರಾ ನೀವು ಇವತ್ತು? ನಾನು ಬಾಸ್ ತರ ಇದ್ದೀನಿ. ಹೇಗಿದೆ ಲೈಫು? ಲೈಫು ಬಾಸ್ ತರ. ಲೈಫು ಬಾಸ್ ತರಾನೇ ಇದೆ. ಲೈಫು ಬಾಸ್ ತರಾನೇ ಇದೆಯಾ? ಯಾವ ಬಾಸ್ ತರ ಇದೆಯಾ? ಯಾವ ಬಾಸ್ ತರ ಇದೆ? ಮಿನಿ ಮಿಸ್ಟರ್ ಬಾಸ್. ಯಾರದು? ಮಿಸ್ಟರ್ ಬಾಸ್. ಯಾರು ಅದು ಮಿನಿ ಮಿಸ್ಟರ್ ಬಾಸ್? ಅದು ಅದೇ ನಿಂಗೆ ಯಾರನ್ನ ನಿಮ್ ಅಪಾರ್ಟ್ಮೆಂಟ್ ಅಲ್ಲಿ, ನಿಮ್ ಸ್ಕೂಲ್ ಅಲ್ಲಿ ಯಾರನ್ನ ಕೇಳ್ತಾರ ನಿಮ್ ಡ್ಯಾಡಿ ಚಾನಲ್ ನೋಡ್ತೀವಿ, ನಿಮ್ ಡ್ಯಾಡಿ ಇಷ್ಟ ಇಲ್ಲ, ಅಂತ? ಸಮ್ ಬಾಯ್ಸ್. ಸಂಪಾಯ್ಸ ಏನಂತ ಕೇಳ್ತಾರೆ? ಐ ವಾಚ್ ಯು ಇನ್ ದ ವಿಡಿಯೋ. ಐ ವಾಚ್ ಯು ಇನ್ ದ ವಿಡಿಯೋ. ವಿಡಿಯೋ ಅಷ್ಟೇನಾ? ಹೇಳ್ದ ಅವತ್ತು. ಏನಂತ ಕೇಳ್ದ ಅವನು? ಆರ್ಯ ಫಾದರ್ ಇಸ್ ರಿಚ್. ಯಾಕಂತೆ ಅವ್ನು ಕೇಳಿದವನು? ಅವನೇನೋ ಹೇಳ್ದ ನಂಗೆ. ಅಂದ್ರೆ ಅದ್ವೈತ ಹತ್ರ ದೊಡ್ಡ ದೊಡ್ಡ ಕಾರ್ ಇದೆಯಲ್ಲ, ಬೈಕು ಎಲ್ಲ, ಅದಕ್ಕೆ ಕೇಳ್ತಾನೆ. ಓ, ಅದ್ದಿ ರಿಚ್ ಅಲ್ಲ, ಅದ್ದಿಸ್ ಡ್ಯಾಡಿ ರಿಚ್ ಅಷ್ಟೇ ಅಲ್ಲ ಬಂಗಾರಿ? ಅದಕ್ಕೆ ಎಲ್ಲಾರು ಅದ್ವೈತ್ ವಯರ್ ರಿಚ್ ಅಂತಾರೆ. ನನ್ಗೋಸ್ಕರ ಡ್ಯಾಡಿಗೆ ಇರ್ತಾರೆ. ಓಕೆ 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 ಓಕೆ. ಡ್ಯಾಡಿಗೆ ಯಾಕೆ ಹೇಳ್ಬೇಕು? ಡ್ಯಾಡಿ ಇದ್ದಾಗ ಹೇಳೋದು. ಅದಕ್ಕೆ ನಂಗೆ ಹೇಳ್ತಾರೆ ಆಸ್ಕ್ ಯುವರ್ ಫಾದರ್ ಅಂತ. ಆಸ್ಕ್ ಯುವರ್ ಫಾದರ್ ಆರ್ ಯು ರಿಚ್ ಅಂತ. ಆಸ್ಕ್ ಯುವರ್ ಫಾದರ್ ಇಫ್ ಈಸ್ ರಿಚ್. ಓ, ಮತ್ತೆ ಡ್ಯಾಡಿ ರಿಚ್ಚು. ನಿನ್ ಪ್ರಕಾರ ಯಾರು ರಿಚ್ಚು? ಇಲ್ಲ, ಅವನಿಗೆ ರಿಚ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಪಾಪ. ರಿಚ್ ಅಂದ್ರೇನೆ ಗೊತ್ತಿಲ್ಲ ರಿಚ್ ಗೊತ್ತು. ಮತ್ತೇನ್ ರಿಚ್ ಅಂದ್ರೆ? ಫುಲ್ ಲಕ್ಕಿ. ಗೋಲ್ಡನ್ ಅಲ್ಲ, ಗೋಲ್ಡನ್. ಗೋಲ್ಡನ್. ಫುಲ್ ಲಕ್ಕಿ. ಫುಲ್ ಲಕ್ಕಿ. ಹ್ಮ್. ದೆನ್ ಆರ್ ಯು ಲಕ್ಕಿ ಆರ್ ನಾಟ್? ಡ್ಯಾಡ್ ಇಸ್ ಲಕ್ಕಿ. ಮೈ ಡ್ಯಾಡ್ ಇಸ್ ಲಕ್ಕಿ ಅಂತೆ. ರಿಚ್ ಅಂದ್ರೆ ಲಕ್ಕಿ ಅಲ್ವೋ. ರಿಚ್ ಅಂದ್ರೆ ತುಂಬಾ ದುಡ್ಡು ಇರಿದ್ರೆ ಅವ್ರನ್ನ ರಿಚ್ ಅಂತಾರೆ. ಅದೇ ಹೇಳ್ತಾರದು. ಅವ್ರ ಹೆಂಗ್ ಲಕ್ಕಿ ಆಗ್ತಾರೆ? ಅವ್ರ ಹತ್ರ ದುಡ್ಡು ಇದೆ ದುಡ್ಡಿರೋರೇ ಲಕ್ಕಿ ಅಷ್ಟೇ ಅವ್ರಿಗೆ. ಹಂಗೆ ಲಾಜಿಕ್. ಗೋಲ್ಡನ್. ಗೋಲ್ಡ್ ಇರೋರು. ಮತ್ತ ಅಪ್ಪ ಲಕ್ಕಿನ ಏನು? ಅಪ್ಪ ದುಡ್ಡು ಇಲ್ಲಕ್ಕ ಲಕ್ಕಿ. ಲಕ ಲಕ ಲಕ್ಕಿ. ಏನಂದ ಏನು? ದುಡ್ಡು ಯಾಕೆ? ದುಡ್ಡು ಉಳ್ಸಕ್ ಲಕ್ಕಿ ಅಂತೀವಿ. ದುಡ್ಡು ಉಳ್ಸಕ್ ಲಕ್ಕಿ ಅಂತ ನಮ್ಮಪ್ಪ. ಓ ಮೈ ಗಾಡ್. ಉಳ್ಸಕ್ ಲಕ್ಕಿ, ಇವ್ನ್ ಖರ್ಚು ಮಾಡಕ್ ಲಕ್ಕಿ. ಆಕ್ಚುಲಿ ನಮ್ ಡ್ಯಾಡಿ ಬಿಲೀವ್ಸ್ ಅ ಲಾಟ್ ಇನ್ ಮನಿ ಸೇವಿಂಗ್, ಆಯ್ತಾ? ಸೇವಿಂಗ್ ಈಸ್ ಲೈಫ್. ಅಪ್ಪ ಅಂದ್ರೆ ನಮ್ ಡ್ಯಾಡಿ. ಸೊ ನಮ್ ಡ್ಯಾಡಿ ಮನಿ ಸೇವಿಂಗ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಇಂಟ್ರೆಸ್ಟ್, ಬಿಗ್ಗೆಸ್ಟ್ ಪ್ಯಾಷನ್ ಆಫ್ ಲೈಫ್ ಅಂತಾನೆ ಹೇಳ್ಬೋದಲ್ಲ ದೀಪು? ದಟ್ ಇಸ್ ದಿ ಓನ್ಲಿ ಪ್ಯಾಷನ್ ಆಫ್ ಹಿಸ್ ಲೈಫ್. ಅವ್ರು ಬೇರೆ ಏನು ಹ್ಯಾಬಿಟ್ಸ್ ಇಲ್ಲ ಅವರಿಗೆ, ಗೊತ್ತಾಯ್ತಲ್ಲ ಹ್ಯಾಬಿಟ್ಸ್ ಅಂದ್ರೆ? ಸೇವ್ ಮಾಡೋದೇ ಹ್ಯಾಬಿಟ್. ಅವರಿಗೆ ಸ್ಮೋಕಿಂಗ್, ಡ್ರಿಂಕಿಂಗ್ ಎಲ್ಲ ಏನೂ ಇಲ್ಲ. ಲೈಕ್ ಫನ್ ಮಾಡೋದು, ಪಾರ್ಟಿ ಮಾಡೋದು, ಶೋಕಿ ಮಾಡೋದು, ಏನ್ ತಗೊಳ್ಳೋ ಇಂಟ್ರೆಸ್ಟ್ ಇಲ್ಲ. ಇವಾಗ ಸ್ವಲ್ಪ ಬಟ್ಟೆ ತಗೊಂತಾರ ಅಷ್ಟೇ, ನಾನ್ ನೋಡ್ದಂಗೆ ಒಂದ್ ಸ್ವಲ್ಪ ಬಟ್ಟೆ, ಫುಟ್ ವೇರ್, ದಟ್ಸ್ ಆಕ್ಚುಲಿ ವೆರಿ ಬೇಸಿಕ್. ಅದು ಇವಾಗ ಕಲ್ತಿರೋದು. ಅದ್ ಬಿಟ್ರೆ ಅವ್ರಿಗೆ ದುಡ್ಡು ಸೇವ್ ಮಾಡೋದೇ ಒಂದ್ ದೊಡ್ಡ ಶೋ ಆಫ್ ತರ. ಅದೇ ಅದನ್ನು ಶೋ ಆಫ್ ಮಾಡಲ್ಲ ಅವ್ರು ಆಕ್ಚುಲಿ. ಅಂದ್ರೆ ಅವ್ರ ಪ್ರಕಾರ ನಾನ್ ಸೇವ್ ಮಾಡಿದೀನಿ, ನಾನು ಇದನ್ನ ಮಾಡಿದೀನಿ ಹೇಳಲ್ಲ. ಬಟ್ ಅವ್ರ ಪ್ರಕಾರ ಅವ್ರ ಮನ್ಸಲ್ಲಿ ಅದು ಫ್ಲೆಕ್ಸ್. ಗೈಸ್, ನಾವ್ ಇವತ್ತು ಏನಕ್ಕೆ ಆಚೆ ಹೋಗ್ತಾ ಇದೀವಿ ಗೊತ್ತಾ? ಏನಕ್ಕೆ ಹೋಗ್ತಾ ಇದೀವಿ ಅದ್ದಿ? ಏನಕ್ಕೆ? ಮಾಲ್ಗೆ. ಡ್ಯಾಡಿಗೆ, ಮಮ್ಮಿಗೆ ಗಿಫ್ಟ್ ತರಕ್ಕೆ. ಯಾರು ಹೇಳ್ಕೊಟ್ಟಿದ್ದೀಗ? ನಂಗೆ ಗೊತ್ತು. ಯಾರು ಕೊಡ್ಸ್ತಾ ಇರೋದು? ಏನ್ ಕೊಡ್ತಾರೆ? ಯಾರು ಕೊಡ್ಸೋದು ಗಿಫ್ಟ್? ಗಿಫ್ಟ್ ಯಾಕೆ ತಂದ್ರಿ? ನಂಗೆ ಗೊತ್ತಿಲ್ಲ ಯಾರು ಕೊಡ್ಸೋದು. ನನ್ ಜೊತೆ ಯಾರು ಬರ್ತಾ ಇರೋದು? ಗಿಫ್ಟ್ ನೀನೇ ಕಣ ಕೊಡ್ಸ್ಬೇಕಾಗಿರೋದು. ಆ ಗಿಫ್ಟ್ ನಂಗೆ ಕೊಡ್ಸಕ್ಕಾಗುತ್ತೆ? ಮತ್ತೆ ಈಸ್ಕೊಳಕ್ಕಾಗುತ್ತೆ, ಕೊಡ್ಸಕ್ಕಾಗಲ್ವಾ? ಹೇಳು, ನಾನು ದೊಡ್ಡವನಾದ್ಮೇಲೆ ಕೊಡ್ಸ್ತೀನಿ ಅಂತ. ನಾನು ದೊಡ್ಡಣ್ಣ, ಯಾಕೆ ಕೊಡ್ಸೋದು? ದುಡ್ಡು ಉಳಿತೀನಿ. ದುಡ್ಡು ಅಂತ ನೀನ್ ಯಾರು ಮದ್ವೆ ಆಗಲ್ಲ ಈ ತರ ಮಾಡಿದ್ರೆ. ನೀನು ಯಾರ ಹತ್ರನೋ ಕಲ್ತೆ? ದುಡ್ಡು ಉಳಿಸ್ಕೊಂಡಿದ್ರೆ ಎಲ್ಲ ಯಾರು ನಿನ್ನ ಮದ್ವೆ ಆಗಲ್ವೋ? ನಾನು ದುಡ್ಡು ಉಳಿಸಿಲ್ಲ ಎಲ್ಲ ಬೈ ಮಾಡಕ್ಕಾಗದು. ಏನು ನಮ್ಮ ಅಮ್ಮನೂ ಹಿಂಗೆ ಹೇಳ್ತಾ ಇದಾರೆ, ನಿನ್ ಗಿಫ್ಟ್ ಕೊಡೋದು ಸಾಕು, ಆಮೇಲೆ ನನ್ ಬರ್ಡೇ ಬಂತು. ನೋಡಿ ಇದಕ್ಕೆ ಇವಳು ನಮಗ್ ಗಿಫ್ಟ್ ಕೊಡೋದು.
ಏನೋ ಇವನು ಕೊಡ್ಬೇಕಂತಲ್ಲ, ಇವ್ ನನಗ್ ಕೊಡ್ಬೇಕು, ಅದಕ್ಕೆ ನಾನ್ ಫಸ್ಟ್ ಇವನ್ ಕೊಡ್ಬೇಕು. ನಾನ್ ಕೇಳಿದ್ನ ಇವತ್ತು ಕರ್ಕೊಂಡು ಹೋಗು ಅಂತ. ಹೌದಾ? ನಾನೇ ಹೋಗ್ ಕೇಳ್ದೆ. ಹೌದಾ? ನಾನ್ ಇಲ್ಲೇ ಮನೇಲಿ CC ಕ್ಯಾಮರಾ ಇಲ್ಲ ಅಂತಿದ್ರೆ ನಾನೇನ್ ಕೇಳ್ದೆ, ನಾನೇನು ಕೇಳಿಲ್ಲ. ಇವನೇ ಹೇಳಿದ್ದು ನಿನ್ ಬರ್ಡೇ ಡಿವಿಗೆ ಆಕ್ಚುಲಿ ಸ್ವಲ್ಪ ಮರ್ವಿದೆ, ಅದಕ್ಕೆ ನಾನು ನೆನ್ಪ್ ಮಾಡ್ತೇನೆ ಬರ್ಡೇ ಬರ್ತಾ ಇದೆ, ನನ್ ಬರ್ಡೇ ಬರ್ತಾ ಇದೆ, ಇನ್ ಒಂದೇ ವಾರ ಇರೋದು ಅಂತ. ಅದು ಕೇಕ್ ಯಾವ ಕೇಕ್ ಫ್ಲೇವರ್ ಬೇಕು ಅದು ಹೇಳ್ಬಿಟ್ಟು ಮತ್ ನೀನ್ ಚೆನ್ನಾಗಿಲ್ದಿರೋ ಫ್ಲೇವರ್ ತಂದ್ರೆ ಯಾರ್ ತಿಂತಾರೆ? ನೋ ಮೋರ್ ಗಿಫ್ಟ್. ಆಯ್ತು ಬಿಡು. ನೀನ್ ಗಿಫ್ಟ್ಗಳು ತಗೊಂಡು ಅದನ್ನೆಲ್ಲ ಪಾಪ ಜನಕ್ಕೆ ತೋರ್ಸೋದು ಚೆನ್ನಾಗಿರಲ್ಲ. ಯಾಕೆ? ಎಲ್ಲಾರ್ಗು ನೋ ಮೋರ್ ಗಿಫ್ಟ್. ಆಯ್ತು ಬಿಡು. ನೀನ್ ಗಿಫ್ಟ್ಗಳು ತಗೊಂಡು ಅದನ್ನೆಲ್ಲ ಪಾಪ ಜನಕ್ಕೆ ತೋರ್ಸೋದು ಚೆನ್ನಾಗಿರಲ್ಲ. ಯಾಕೆ? ಎಲ್ಲಾರ್ಗು ನೀನ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ತಾ ಇದ್ಯಾ. ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು, ನೋಡ ಅವ್ನ್ ಗಿಫ್ಟ್ ಕೊಡ್ತಾನೆ, ನೋಡಿ ಇವಳು ಗಿಫ್ಟ್ ಕೊಡ್ತಲ್ಲ, ಅದೆಲ್ಲ ನೀನ್ ರಾಂಗ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ತಾ ಇದ್ಯಾ. ಇಟ್ಸ್ ಯೋರ್ ವಿಶ್. ಏನ್ ತಿಕ್ಬೇಕು, ಈಗ ಕೊಡ್ಸೋ ಪ್ರೋಗ್ರಾಮೇ ಬೇಡ ಅಂತ ನಾನು ಹೇಳ್ತಾ ಇರೋದು. ಏನ್ ತಿಕ್ಬೇಕಿವಲ್ಲ. ಆಯ್ತು, ನೀನ್ ನನಗ್ ಕೊಡ್ಸ್ಬೇಡ, ನಾನು ನಿನಗ್ ಕೊಡಿಸ್ತೀನಿ. ನೀನ್ ನನಗ್ ಕೊಡಿಸ್ಬೇಡ, ನನಗ್ ನಡೆಯುತ್ತೆ. ನೀನ್ ನನಗ್ ಕೊಡ್ಸಿದ್ರು ನಾನ್ ನಿನಗ್ ಕೊಡ್ಸಿದ್ರು ಇದೇ ಲಾಸ್ಟ್ ಮಾಡ್ಕೋ. ಏನಿಲ್ಲ. ಪೋಸ್ಟ್ ಎಲ್ಲ ಮಾಡಕ್ ಹೋಗ್ಬೇಡ ನೆಕ್ಸ್ಟ್ ಇಯರ್ ಇಂದ. ಹೌದಾ? ಆಯ್ತು. ಯು ಹ್ಯಾವ್ ಟು ಬಿ ಅ ರೆಸ್ಪಾನ್ಸಿಬಲ್ ಕ್ರಿಯೇಟರ್. ಎಲ್ಲಾ ಕ್ರಿಯೇಟರ್ಸ್ ಕೊಡ್ತಾರೆ, ನಾನು ಕೊಡದೇ ಇದ್ದ ತಕ್ಷಣ ಎಲ್ಲಾರು ಕೊಡ್ದಿರ ಶೋ ಕೊಡೋದ್ ಬೇರೆ, ಅದ್ರ ನೀನ್ ರಾಂಗ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ತಾ ಇದ್ದೆ ಜನಕ್ಕೆ. ಡ್ಯಾಡಿ ಹೇಳ್ತಾರು ಕರೆಕ್ಟ್, ನೀನ್ ಬೇಬಿ ತರ ಎಲ್ಲ ಕೇಕ್ ಅವನೇ ಹೇಳ್ದ, ಬೇಬಿನೇ ಇವಳಿಗೆ ಹೇಳೋ ತರ ಆಗಿದ್ದಾಳೆ, ಇವಳು ಇನ್ನ ದೊಡ್ಡೋಳಾಗಿಲ್ಲ. ನನ್ನ ಇಷ್ಟ ಕಣೋದು. ಆಯ್ತು, ನಾನೇನೋ ತಗ್ಸ್ಕೊಳಲ್ಲ ಬಿಡು. ದೊಡ್ಡವರು ಹಂಗೆಲ್ಲ ಇರಲ್ಲ, ಓನ್ಲಿ ಚಿಕ್ಕವ್ರು ಹಂಗಿರ್ತಾರ. ಸೊ ದ ನೆಕ್ಸ್ಟ್ ಓನ್ಲಿ ವೆನ್ ಯು ಹ್ಯಾವ್ ಟು ಪೋಸ್ಟ್ ಅಲ್ವಾ, ದಿ ಓನ್ಲಿ ಟೈಮ್ ಯು ಕ್ಯಾನ್ ಪೋಸ್ಟ್ ನೆಕ್ಸ್ಟ್ ಗಿಫ್ಟ್. ನನಗೆ ಲ್ಯಾಂಬೋರ್ಗಿನಿ ನೀನ್ ಯಾವಾಗ ಕೊಡ್ತೀಯ ಅವಾಗ ಪೋಸ್ಟ್ ಮಾಡ್ಕೊ. ಏನು ಕೊಡ್ಸಲ್ಲ ನಾನು, ಏನು ತಗೊಳಲ್ಲ ಇವತ್ತು. ನಾನೇನು ನಿಜವಾಗ್ಲೂ ಏನೋ ತಗೊಂಡಂಗೆ ಅಲ್ಲೂನೇ ಬರ್ತದೆ. ಅಲ್ಲೂ ಬರ್ತದ ಅಲ್ಲೂ. ನಾನು ಏನು ತಗೊಳಲ್ಲ, ನಿನ್ ದುಡ್ಡು ನೀನೇ ಇಟ್ಕೊ. ಓಕೆ ಬಾಯ್. ಬ್ಲಾಗೇ ಮಾಡಲ್ಲ ಇವತ್ತು. ನಾನು ನಿಜ ಏನು ತಗೊಳಲ್ಲ. ಆಯ್ತು ಬಿಡು, ನೀನೇ ಇಟ್ಕೊ, ನಿನ್ ದುಡ್ಡು ಇಟ್ಕೊಂಡು. ಕ್ಲಾಸಸ್ ನೋಡಕ್ ಬಂದಿರೋದಲ್ಲಿ ನನಗೇನ್ ಬಂದಿಲ್ಲ. ನನಗೋಸ್ಕರ ನೀನ್ ಇಷ್ಟೂರೆಲ್ಲ ಕರ್ಕೊಂಡ್ ಬರೋದು ಇಲ್ಲ. ಮತ್ತೆ ನನಗೋಸ್ಕರ ನೀನ್ ಯಾವತ್ತೂ ಬರಲ್ಲ, ನನಗ್ ಗೊತ್ತು. ಎಲ್ಲರಿಗೂ ಗೊತ್ತದ. ನೀವು ಯಾರಿಗೋಸ್ಕರ ಏನು ಮಾಡಲ್ಲ. ಅದಕ್ಕೆ ನಾನು ಏನು ಮಾಡಲ್ಲ ಇನ್ ಮುಂದೆ ಅಂತ. ಹೋಗ್ ನಾಳೆ ನೀನ್ ಒಬ್ಳೆ, ಎಲ್ಲ ನೀನ್ ಒಬ್ಳೆ ಕೇಳ್ದವ್ರು ಯಾರು ಎಲ್ಲಾದ್ರೂ ಮಾಡೋದ. This is like. So it always captures in this format, na? No, you can. Yes, sir. You can just transfer to your gallery. Once you transfer it, you can just reset the size also, as per you want. This is the Meta X. So you can. This is like 32 GB. So like once after that, you can just transfer to your gallery. Okay. Phone gallery, and you can resize it whatever you want to do. I just want to know what to do. ಏನಪ್ಪ ಏನ್ ಬೇಕು? ಏನು ನಿಮ್ ಮಧ್ಯಾಹ್ನ ಊಟ ತಿನ್ಕೊಂಡ್ ಬಂದಿದ್ಯಲ್ಲ ಮನೇಲಿ, ಮತ್ತೇನ್ ತಿನ್ಬೇಕು ನೀವು? ನಾನು ಅವಾಗ ಹೇಳ್ತೇನೆ. ಅದೇ ಏನೇನು ಹೇಳಿ ಇನ್ನೊಂದ್ಸರಿ ಲಿಸ್ಟ್ ಹಾಕು. ಡೋನಟ್, KFC, ಬರ್ಗರ್. ಡೋನಟ್ಟು, KFC, ಬರ್ಗರ್ ಎಲ್ಲ ತಿನ್ಬೇಕಾ ನೀನು ಒಂದೇ ಸತಿ? ಮತ್ತೆ ಸಮ್ ಟೈಮ್ ಕೊಟ್ಟು ನಿಮ್ಮಮ್ಮ ನೋಡಿ ಫುಲ್ಲು ಕೋಪ ಮಾಡ್ಕೊಂಡವಳೆ. ಸೊ ಮೇಡಮ್ ಫುಲ್ ಗರಂ. ನೆಕ್ಸ್ಟ್ ಇಯರಿಂದ ಏನೋ ಗಿಫ್ಟು ನಾವಿಬ್ರು ಗಿಫ್ಟ್ ಎಕ್ಸ್ಚೇಂಜ್ ಮಾಡೋದು ಬೇಡ ಅಂದಿದ ತಕ್ಷಣ ಫುಲ್ ರೋಸ್ಟ್ ಔಟ್. ಫುಲ್ ಆನ್ ಫೈರ್. ತೇಜಸ್ವಿನಿ ಇವತ್ತು ಆ್ಯಕ್ಚುಲಿ ತೇಜಸ್ವಿನಿ ಹೆಸರಿಗೆ ಅದೇನು ಬೆಂಕಿ ಆ ಥರ ಐತೆ ಇವತ್ತು. ಎಲ್ಲಿಗೆ? ಮನೆಗೆ. ಇಷ್ಟು ದೂರ ಬಂದ್ಬಿಟ್ಟು ಮನೆಗೆ ಹೋಗ. ಸೊ ನಾನು ಆ್ಯಕ್ಚುಲಿ ರೇಬಾನ್ ಇರೋಣ ಒಂದು ನಿಮಿಷ ಇರೋಣ. ರೇಬಾನ್ದು ಮೆಟಾ ಕ್ಲಾಸಸ್ ನೋಡ್ತಾ ಇದ್ದೆ. ಅದು ಯಾಕಂದರೆ ಅದು ದ ಫಸ್ಟ್ ಇನ್ ದ ವರ್ಲ್ಡ್ ಸಮ್ ಒನ್ ಹ್ಯಾಸ್ ಡನ್ ಇಟ್. ಸಖತ್ ಒಳ್ಳೆ ಇನ್ನೋವೇಷನ್ ಗುರು ರೇಬಾನ್ ಮೆಟಾ. ಸೊ ನಾವು ಗ್ಲಾಸಸ್ ಯಾವಾಗಲೂ ಹಾಕೊಂಡಿರ್ತೀವಲ್ಲ ಅದರಲ್ಲೇ ಕ್ಯಾಮ್ರಾಸ್ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಯು ಕ್ಯಾನ್ ಕ್ಯಾಪ್ಚರ್ 3 minute ವಿಡಿಯೋ
3 ಮಿನಿಟ್ ವೀಡಿಯೋಸ್ ಮಾಡ್ಕೊಂಡು ಹೋಗ್ಬೋದು. 32 GB ಸಖತ್ತಾಗಿದೆ ಗ್ಲಾಸಸ್ಸು. ಬಟ್ ದೆನ್ ಅದೇ ನೋಡ್ತಾ ಇದ್ದೀನಿ ಪ್ರೈಸಿಂಗ್. ಅದು ನನಗೆ ಬೇಕಾಗಿರೋ ಸ್ಪೆಸಿಫಿಕ್ ಮಾಡಲ್ 35 ಸಮಥಿಂಗ್ ಇದೆ, 35,000 ಇದೆ. ಸೊ ಏನೋ ಬಿಟ್ಟಿ ಖರ್ಚಾ? ನಾವು ಕಾಂಟೆಂಟ್ ಕ್ರಿಯೇಟರ್ಸ್ ಮೇಡಮ್. ಆಯ್ತು, ನಾನು For your kind information. ನಾನು ಅದಕ್ಕೆ ಮಾಡ್ತೀನಿ. ಮುಂದೆ ನಾನು ಮಾಡಲ್ವಲ್ಲ, ಅದೇ ದೊಡ್ಡ ತಪ್ಪು. ಹೇಳೋದಲ್ಲ, ಫುಲ್ ರೋಸ್ಟು. ಇವಾಗ ನಾನೇನ ಅದನ್ನ ತಗೊಂಡೆ ಅಂತ ಇಟ್ಕೊಳ್ರಿ, 2 ಭಾಗ, ಅದು ನೆಕ್ಸ್ಟ್ ಸೆಕೆಂಡ್ 2 ಭಾಗ ಆಗೋದೈತೆ. ಅದನ್ನು ಅವಳಿಗೆ ಕೊಡಿಸ್ದೆ ನಾನು ತಗೊಂಡ್ಬಿಟ್ಟೆ ಇವತ್ತು. ಅದಲ್ಲ, ನಾನು 2 ಭಾಗ ಆಗೋಯ್ತು. ಏನು ಬೇಬಿ? ಏನೋ ಡೋಂಟ್ ಬೇಬಿ ಮೀ. ಯಾವ ಫಿಲಮ್ ನೋಡಿದೆ? ಯಾವುದೋ ವೆಬ್ ಸೀರೀಸ್ದಲ್ಲಿ ಏನೇನೋ ಕಲ್ತ್ಕೊಂಬಿಟ್ಟಿದ್ಯಾ ಬೇಜಾನು. ಸರಿ ಎದ್ದೋಳು, ಇದೇನು ಒಳ್ಳೆ ಬಸ್ ಸ್ಟ್ಯಾಂಡಲ್ಲಿ ಕೂತಿರೋರ ಥರ ಇಲ್ಲಿ ಕೂತಿದ್ದೀರಿ ನೋಡಿ, ಬಂದ್ಬಿಟ್ಟು ಮಾಲಲ್ಲಿ. ಇವನೊಬ್ಬ ಇವನು. ಏನೋ ನಿಂದು? ನಂಗೆ ತಿನ್ಬೇಕು. ಇಲ್ಲಿ ನೋಡಿ ನಿನ್ನದ್ಲು ಆಲ್ರೆಡಿ ಫುಲ್ ಊಸ್ಟ್ ಆಗೈತೆ. ಇಲ್ಲ, ಹೇಳಿ ಎದ್ದೋಳಕ್ಕೆ ಮೇಲೆ ಹೋಗೋಣ. ಇಲ್ಲ, ತಿನ್ನಕ್ ಹೋಗೋಣ. ಹಾಂ, ತಿನ್ನಕ್ ಹೋಗೋಣ. ಅದೇ ಅದಕ್ಕೂ ಬರ್ತಾ ಇಲ್ವಲ್ಲ ಅವಳು. ಬೇಡ ಅಂತ ಬಾ. ಅವ್ಳು ಕುತ್ಕೊಂಡ್ಬಿಟ್ಟವಲ್ಲ ಆಲ್ರೆಡಿ ಫುಲ್ಲು. ಏನು ತಿನ್ಬೇಕು ಇವಾಗ? ಈಗ ತಿನ್ನೋದಿಲ್ಲ, ಏನು ಬೇಡ, ನಿನ್ನ ಶಾಪಿಗೆ ಹೋಗೋಣ ನೋಡಿ. ನಾನು ಏನು ಬರಲ್ಲ. ಸೊ ಹೋಗೋಣ ಒಂದೇ ಸತಿ ಸೆಕೆಂಡ್ ಫ್ಲೋರ್ಗೆ. ಯೂಜಿ ನಿನಗೆ ಅವನಿಗೆ ಏನೋ ಬೇಕು ತಿನ್ನಕ? ಹೇಳೋಣ ಅವ್ನು ಕೊಟ್ಟು. ಏಯ್ ಫಸ್ಟು ಬಂದಿರೋ ಕೆಲಸ ಮಾಡೋದು, ಆಮೇಲೆ ತಿನ್ನೋದು. ಅಣ್ಣ ಇರೋಣ ತಿನ್ನೋಣ, ಇವಾಗ ತಾನೇ ಊಟ ಮಾಡ್ಕೊಂಬಂದಿದ್ದೀವಿ. ಫುಲ್ ಅಪ್ಸೆಟ್ ಆಗ್ಬಿಟ್ಟು. ಆಯಿತು, ನೆಕ್ಸ್ಟ್ ಆಯ್ತು, ಇವಾಗಿಂದಾನೇ ಸ್ಟಾರ್ಟ್ ಮಾಡೋಣ. ದೊಡ್ಡ ಗಿಫ್ಟ್ ಕೊಡೋಣ ನೆಕ್ಸ್ಟ್ ಟೈಮಿಂದ, ಆಯ್ತಾ? ಇದು ಅದು ಯಾಕೋ ಅದನ್ನೇ ಡ್ರ್ಯಾಗ್ ಮಾಡ್ತಾ ಇದೆ, ಅದಕ್ಕೆ ತುಪ್ಪ ಮಾಡ್ಕೊಂಡ. ಮತ್ತೆ ಇನ್ನೇನು ಮಾಡ್ಕೊಂಡಿದ್ದೆ, ಅದಕ್ಕೆ ತಾನೇ. ಸೊ ಈ ಸತಿ ಏನು ಸ್ಪೆಂಡ್ ಮಾಡ್ತಾ ಇದೀವಲ್ಲ, ಇನ್ಮೇಲೆ ಡಬಲ್ ಸ್ಪೆಂಡ್ ಮಾಡ್ಬಿಟ್ಟು ಗಿಫ್ಟ್ಗಳು ತೊಗೊತೀವಿ. ನನ್ನ ಬರ್ತಡೆಗೆ ಇನ್ನೂ ಕಾಸ್ಟ್ಲಿ, ಅವಳ ಬರ್ತಡೆ ಇನ್ನೂ ಕಾಸ್ಟ್ಲಿ ನೆಕ್ಸ್ಟ್ ಇಯರಿಂದ. ಏನಂತೀಯ? ಅಡ್ಡಿಲ್ಲ, ಐ ಆಮ್ ಓಕೆ ಫಾರ್ ದ ಚಾಲೆಂಜ್. ಮತ್ತು ಇವಾಗ ಕೋಪ ಕಮ್ಮಿ ಮಾಡ್ಕೋ. ಟೈಮ್ ಬೇಕಂತ ಇರಿ, ಸ್ವಲ್ಪ ಪಾಸ್ ಮಾಡೋಣ. ಸೊ ಡಾರ್ಲಿಂಗ್ಸ್, ಫೈನಲಿ ನಮ್ಮ ವೈಫು ಸ್ವಲ್ಪ ಕೂಲ್ ಡೌನ್ ಆಗಿದ್ದಾರೆ. ನಾವು ಬಂದಿದ್ದೀವಿ ಶಾಪ್ ಹತ್ರ, ತೋರಿಸ್ತೀನಿ ರೀ. ಯಾವುದು ಇದಾ? ನಮ್ಮೂರಲ್ಲಿ 10 ರೂಪಾಯಿಗೆ 3 ಜಾತ್ರೆಯಲ್ಲಿ ಇದು. ತಗೊಂಡ್ಬಿಡ್ಲಾ ಇದು? ಎಷ್ಟಿದಕ್ಕೆ? 3000 ಅಷ್ಟೇ. 3000 ಅಷ್ಟೇನಾ? ಪರವಾಗಿಲ್ಲ. ಅಲ್ಲೇನೋ ಬ್ರ್ಯಾಂಡ್ ಜೋರಾಗಿರುತ್ತೆ ಅಲ್ವಾ, ಆದರೂ ಪರವಾಗಿಲ್ಲ. 3000 ಅಂದರೆ ಸ್ಟಿಲ್ ಎತ್ಕೋಬೋದು. ಹಾಂ, ಅದು ಚೆನ್ನಾಗಿದೆ. ಗೆಸ್ ಇದನಾ? ಸೊ ನಿನ್ನ ಹತ್ರ MK ಇರೋದು ಆಲ್ಮೋಸ್ಟ್ ಸೇಮ್ ಇದೇ ಕಲರೇ ಇದೆ ಅದು. ಸೊ ಹಾಂ, ಇನ್ನು ಈ ಕಲರ್ಸಲ್ಲಿ ತಗೋ, ಸಖತ್ತಾಗಿರುತ್ತೆ. ವೈಟು ಅದೆಲ್ಲ. ಬ್ಲ್ಯಾಕ್ ಬ್ಯಾಗ್ ರೈಟ್ ನಾವು. ನನ್ನ ಹತ್ರ ಬ್ಲ್ಯಾಕ್ ಕಲರ್ ಬ್ಯಾಗ್ ಇಲ್ಲ. ಬ್ಲ್ಯಾಕ್ ಕಲರ್ ಬ್ಯಾಗ್ ಇಲ್ಲ. ಬ್ಲ್ಯಾಕ್ ಕಲರ್ ಬ್ಯಾಗ್ ನೋಡಿ, ಅಲ್ಲಿದೆ ಬ್ಲ್ಯಾಕ್ ಕಲರ್ ಬ್ಯಾಗ್. ಇಟ್ಸ್ ನಾಟ್ ಫ್ಯಾನ್ಸಿ, ದಟ್ಸ್ ಟು ಗೆಸ್. ಈ ಗೂಚಿದೆ ಎತ್ಕೋ. ಗೆಸ್ಸು ಗೆಸ್ದೆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಆದರೆ ಅದು ಬೇಜ್ ಬಾರ್ಡರ್ ಕೊಟ್ಬಿಟ್ಟವನಲ್ಲ, ಅದು ಓಕೆ. ನಾನು ಹೇಳಿದ್ದು ಸೆಂಟ್ರಲ್ಲಿ ಬ್ಲ್ಯಾಕ್ ಅಲ್ಲ, ಅದು ಡಾರ್ಕ್ ಬ್ರೌನ್. ಅದು ದೀಪಕ್ ಜಿ ಥರ ಇದೆಯಾ? ಅದು ಆ್ಯಕ್ಚುಲಿ ತುಂಬ ಕ್ಲಾಸಿ ಆಗಿದೆ. ಆ ಕೆಳಗಡೆ ಇರೋದು ಗೆಸ್ ಸಖತ್ತಾಗಿದೆ. ಹ್ಞೂ, ಬಟ್ರೆ ಫಿನಿಶಿಂಗ್ಸ್ ತುಂಬ ಸಿಂಪಲ್ ಆಗಿದೆ, ಪ್ಲೇನ್ ಇದೆ. ಜಿ ಜಿ ಕ್ಯಾ ಜಿ ಕಣ್ಣನ ಟಸ್ ಜಿ ಸಕಾಲ ಜಿ ಪ್ರೇಮದ ಜಿ. ಡೇ ಇಡ ಅಲ್ಲಿ ಸುಮ್ಮನೆ, ನಿನ್ನ ಸ್ಕೂಲ್ ಬ್ಯಾಗ್ ಅಲ್ಲ ಇದು, ಕಳ್ಳನ ಮಗನೇ. ದೀಪು, ಅವರ್ ಬ್ರ್ಯಾಂಡ್ ಮಲಬಾರ್. ಮಲಬಾರ್
ಏನು ನೋಡ್ಕೊಂಬರ್ತೀಯ ಸುಮ್ಮನೆ ಟೈಮ್ ಕಿಲ್ ಮಾಡೋಣ. ಬ್ರೇಸ್ಲೆಟ್ ನನ್ ಕಟ್ ಬ್ರೇಸ್ಲೆಟ್ ಸರಿ ನಡಿ. ನೋಡು ಇಲ್ಲ ನನ್ನ ಕೈಲಿ ಗೋಲ್ಡೇ ಇಲ್ಲ. ಲಕ್ಸುರಿಯಸ್ ಸ್ಟೋರ್ ಗುರು ಇದು. ಏನೇನೋ ವಾಚ್ಗಳು ಅದೇ ಹುಡುಗಿರ್ದೆಲ್ಲ ಶೋಕಿ ಇರ್ತಾವಲ್ಲ ಅದೆಲ್ಲ ಇಲ್ಲ ಸಿಗೋದು. ವಾಚು ಏನೋ ನೋಡ್ತಾವಳೆ ನನ್ನ ವೈಫು, ಬಟ್ ಒಳಗಡೆ ಶೂಟ್ ಮಾಡೋಕ್ಕೆ ಬಿಡಲ್ವಂತೆ, ಫಿಲ್ಮ್ ಮಾಡೋಕ್ಕೆ ಪರ್ಮಿಷನ್ ತೊಗೋಬೇಕಂತೆ. ಸೊ ಬ್ರ್ಯಾಂಡ್ ಒಳಗಡೆ ಬಿಡಲ್ಲ, ಆಚೆಯಿಂದ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿಂದ ನೋಡ್ತಾ ಇದ್ದೆ. ಅದೇ ನೋಡ್ತಾ ಅವರೇ, ನೋಡೋಣ ಇರಿ ಏನು ಸೆಟ್ ಆಗುತ್ತೆ ಅಂತ. ಹೆವಿ ಲಕ್ಸುರಿಯಸ್ ಆಗಿದೆಪ್ಪ ಒಳಗಡೆ, ಅಂತ ಸಖತ್ತಾಗೈತೆ. ಅವಳಲ್ಲಿ ನೋಡ್ತಾವಲ್ಲ ಅದು ವಾಚ್.